ಕಳೆದ 2-3 ವಾರಗಳಿಂದ ರಾವ್ ಸರ್ಕಲ್ ಇಂದ ಟೌನ್ ಹಾಲ್ ತನಕ ಬೀದಿ ವ್ಯಾಪಾರಸ್ಥರು ವ್ಯಾಪಾರ ಮಾಡುವ ಬಗ್ಗೆ ನಾವು ಹೇಳ್ತಾನೆ ಬಂದಿದ್ದೇವೆ. ನಮಗೆ ಯಾವುದು ಬೀದಿ ವ್ಯಾಪಾರಸ್ಥರು ವ್ಯಾಪಾರ ಮಾಡುವುದಕ್ಕೆ ನಮಗೆ ಯಾವುದೇ ತೊಂದರೆ ಇಲ್ಲ. ನಾನು ಈಗಾಗಲೇ ಹೇಳಿದ್ದೇನೆ, ಸ್ಟೇಟ್ ಬ್ಯಾಂಕಲ್ಲಿ 138 ಜನಕ್ಕೆ ಕೂತ್ಕೊಳ್ಳುವಂಥ ಝೋನನ್ನು ಒತ್ತಡಪೂರ್ವಕವಾಗಿ ಕಮಿಷನರ್ ಹತ್ರ ಕೂತು ಈಗ ನಾವೇ ನಿಂತು ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ನಾನು ಇಲ್ಲಿ ಯಾಕೆ ಬೇಡ ಅಂತ ಹೇಳುದು ನೋಡಿ, ಆದಿತ್ಯವಾರ ಇಲ್ಲಿ ಟೌನ್ ಹಾಲಲ್ಲಿ ಫಂಕ್ಷನ್ ಇರ್ತದೆ. ಇವತ್ತು ನೋಡಿ ಒಂದು ಯಕ್ಷಗಾನ ಫಂಕ್ಷನ್ ಆಗ್ತಾ ಉಂಟು ಮಕ್ಕಳದು. ಟೌನ್ ಹಾಲಲ್ಲಿ ಫಂಕ್ಷನ್ ಆಗ್ತದೆ. ಆ ಟೌನ್ ಹಾಲ್ನ ಮುಂದೆ ಇವರು ಟೆಂಟ್ ಕಟ್ಟಿಕೊಂಡು ಹಳೆ ಬಟ್ಟೆಗಳನ್ನು ಮಾರಾಟ ಮಾಡೋದು, ಫುಟ್ಪಾತಲ್ಲಿ ಕೂತು ಇಡೀ ಫುಟ್ಪಾತಲ್ಲಿ ಎಲ್ಲ ವಸ್ತುಗಳನ್ನು ಹಾಕಿ ಮಾರಾಟ ಮಾಡೋದು, ಮಾರ್ಗದಲ್ಲಿ ಎಲ್ಲ ಸಾಮಾನುಗಳನ್ನು ಹಾಕಿ ಮಾರಾಟ ಮಾಡುವಾಗ ನಾನು ಹೇಳುದು ನೋಡಿ, ಇಲ್ಲಿ ಒಂದು ಟೌನ್ ಹಾಲ್ ಉಂಟು, ಇನ್ನೊಂದು ಮುಂದೆ ಲೇಡಿ ಕೋಶನ್ ಆಸ್ಪತ್ರೆ ಉಂಟು, ಆ ಕಡೆಗೆ ಬಸ್ ಸ್ಟ್ಯಾಂಡ್ ಉಂಟು, ಇಡೀ ಸರ್ವಿಸ್ ಸಿಟಿ ಬಸ್ಸುಗಳು ಆ ಕಡೆಯಿಂದ ಫಾಸ್ಟಾಗಿ ಬರ್ತಾರೆ. ಈ ಫುಟ್ಪಾತಲ್ಲಿ ವ್ಯಾಪಾರ ಮಾಡುವಾಗ ಆದಿತ್ಯವಾರ ಜನರಿಗೆ ತುಂಬ ತೊಂದರೆ ಆಗ್ತಾ ಉಂಟು. ಲೇಡಿ ಕೋಶನ್ ಹಾಸ್ಪಿಟಲಿಗೆ ಆ್ಯಂಬುಲೆನ್ಸ್ಗಳು ಬರ್ತಾ ಉಂಟು, ರೋಗಿಗಳು ಬರ್ತಾ ಉಂಟು, ಗರ್ಭಿಣಿಯವರು ಬರ್ತಾ ಇದ್ದಾರೆ. ಈ ಒಂದು ಜಾಗದಲ್ಲಿ ಕೂತ್ಕೊಳ್ಳಿಸಬೇಡಿ ಅಂತ ನಗರ ಪಾಲಿಕೆಗೆ ನಾನು ಮನವಿ ಮಾಡಿಕೊಂಡಿದ್ದೆ. ಅವರಿಗೆ ಸ್ಥಳಾವಕಾಶ ಮಾಡಿಕೊಡಿ. ಒಂದು ವೇಳೆ ಅವರು ಆದಿತ್ಯವಾರ ಬರುವುದಾದರೆ ಎಲ್ಲಿಯಾದರೂ ನೀವು ಸಂಡೇ ಅವರಿಗೊಂದು ಸ್ಥಳಾವಕಾಶ ಮಾಡಿಕೊಡಿ ಅಂತ. ಆದರೆ ನಾನು ಇದನ್ನು ಮಾನ್ಯ ಜಿಲ್ಲಾಧಿಕಾರಿಯವರ ಗಮನಕ್ಕೆ ತಂದಿದ್ದೆ, ಮಾನ್ಯ ಆಯುಕ್ತರ ಗಮನ ತಂದಿದೆ. ಮೊನ್ನೆ ಕಮಿಷನರ್ ಅವರು ನಮ್ಮನ್ನು ಕರೆದ ಕೂಡಲೇ ಇಲ್ಲಿ ಮತ್ತೆ ಶನಿವಾರ ಅನೌನ್ಸ್ಮೆಂಟ್ ಮಾಡಿ ಆ ನಂತರ ಆದಿತ್ಯವಾರ ತೆರವು ಮಾಡಿ ಅಂತ ಹೆಲ್ತ್ ಡಿಪಾರ್ಟ್ಮೆಂಟಿಗೆ ಸೂಚನೆ ಕೊಟ್ಟಿದ್ದಾರೆ. ನಿನ್ನೆ ಅದೇ ರೀತಿ ಶನಿವಾರ ಬಂದು ಕಾರಲ್ಲಿ ಅನೌನ್ಸ್ಮೆಂಟ್ ಮಾಡಿಕೊಂಡು ಹೋಗಿದ್ದಾರೆ. ಸಾರ್ವಜನಿಕರಿಗೆ ಹಾಗೂ ವಾಹನ ಸಂಚಾರಕ್ಕೆ ತೊಂದರೆಯಾಗಿರುವುದು, ಈ ಬಗ್ಗೆ ಸಾರ್ವಜನಿಕರಿಂದ ಹಲವಾರು ದೂರುಗಳು ಬಂದಿರುವುದು, ಸಕ್ರಿಯ ಪ್ರದೇಶದಲ್ಲಿ ವ್ಯಾಪಾರ ಮಾಡುತ್ತಿರುವ ಎಲ್ಲ ವ್ಯಾಪಾರಿಗಳು ಕೂಡಲೇ ಅನೌನ್ಸ್ಮೆಂಟ್ ಮಾಡಿಕೊಂಡು ಹೋದ ನಂತರ ಇವತ್ತು ನೋಡಿ 7:15ಗೆ ಬಂದು ಅವರನ್ನು ತೆರವಿಗೆಂತೆ ಬಂದಿದ್ದಾರೆ. ಹೆಲ್ತಿನ ಎಲ್ಲ ಅಧಿಕಾರಿಗಳು ಬಂದು ಹೆಲ್ತಿನ ಝೋನಲ್ ಆಫೀಸರನ್ನು ಕಾಯ್ತಾ ಇದ್ರು. ಕಂದಾಯದವರೆಲ್ಲ ಬಂದು ಝೋನಲ್ ಆಫೀಸ್ ಅನಿಲ್ ರವರನ್ನು ಕಾಯ್ತಾ ಇದ್ರು. ಆ ನಂತರ ಅನಿಲ್ ರವರು ಬಂದ ನಂತರ ಇಡೀ ಪೊಲೀಸ್ ಇಲಾಖೆ ಇವರಿಗೆ ಬೆಂಬಲ ಕೊಟ್ಟಿತ್ತು. ಯಾಕೆಂದರೆ ಎಲ್ರಿಗೂ ಗೊತ್ತುಂಟು ಇಲ್ಲಿ ಟ್ರಾಫಿಕ್ಕಿಗೆ ತುಂಬ ಕಷ್ಟ ಆಗ್ತಾ ಉಂಟು. ಪ್ರತಿಯೊಂದು ಪೊಲೀಸ್ ಇಲಾಖೆಯವರು ಈ ಮಹಾನಗರ ಪಾಲಿಕೆಯ ಅಧಿಕಾರಿಗಳ ರಕ್ಷಣೆಗೋಸ್ಕರ ಇಡೀ ಪೊಲೀಸರ ದಂಡ ಇಲ್ಲಿ ಬಂದು ಕೂತಾಗ ಇವರು ತೆರವಿಗೆ ಹೋದ್ರು. ಎಲ್ಲವನ್ನು ತೆರವು ಮಾಡಿ ಇಡೀ ಫುಟ್ಪಾತ್ ಕ್ಲೀನ್ ಆಯಿತು. ಆದರೆ ಇವರು ಅಲ್ಲಿಂದ ಹೋದ ನಂತರ ಒಬ್ಬ ಇಮ್ತಿಯಾಜ್ ಅಂತವ ಬಂದು ಎಲ್ಲರನ್ನು ಬಂದು ಪುನಃ ಫುಟ್ಪಾತ್ ಅಲ್ಲಿ ಕೂತ್ಕೊಳ್ಳಿಸಿ, ಯಾಕೆಂದ್ರೆ ಇಲ್ಲಿ ಕೇಸ್ ಮಾಡುದು ನಾಳೆ ಬೀದಿ ವ್ಯಾಪಾರಸ್ಥರ ಮೇಲೆ. ಅಧಿಕಾರಿಗಳು ಬರುವಾಗ ಯಾವುದೇ ಸಂಘಟನೆ ನಾಯಕರು ಅಧಿಕಾರಿಗಳ ಹತ್ರ ಬಂದು ಇಲ್ಲಿ ಮಾತಾಡಬೇಕು. ಅಧಿಕಾರಿಗಳು ಇರುವಾಗ ಬರದೆ ದೂರ ನಿಂತು ನೋಡಿಕೊಂಡು ಈಗ ಬಂದು ಅವರನ್ನು ಇಲ್ಲಿ ಕೂತ್ಕೊಳ್ಳಿಸುವುದು ಸರಿಯಲ್ಲ. ಕಮಿಷನರು ತಕ್ಷಣ ಈತನ ಮೇಲೆ ಕರ್ತವ್ಯಕ್ಕೆ ಅಡ್ಡಿ ಕ್ರಮ ಕೈಗೊಳ್ಳಬೇಕು. ಒಬ್ಬ ಯಾವುದೇ ಸಂಘಟನೆ ನಾಯಕ ಅದಕ್ಕೆ ವ್ಯವಸ್ಥೆ ಮಾಡಬೇಕು. ಆ ವ್ಯವಸ್ಥೆ ಮಾಡಲಿಕ್ಕೆ ಕೈಲಾಗದವ ಇವರನ್ನು ಹಿಡ್ಕೊಂಡು ಅಧಿಕಾರಿಗಳು ಹೋದ ನಂತರ ಇಲ್ಲಿ ಡೊಂಬರಾಟ ಮಾಡಲಿಕ್ಕೆ ಬರುವುದಲ್ಲ. ಹಾಗಾಗಿ ಇವತ್ತು ಇದು DC-ಗೆ ಮಾಡಿದಂತಹ ಮಂಗಳೂರು ನಗರ ಪಾಲಿಕೆ ಆಯುಕ್ತರಿಗೂ ಮಾಡಿದಂತಹ ಪೊಲೀಸ್ ಕಮಿಷನರಿಗೂ ಸಹ ಈ ಕಾನೂನಾತ್ಮಕವಾಗಿ ಮಾಡುವಾಗ ಈ ರೀತಿ ಬಂದು ತಡೆ ಹಿಡಿದು ಈತನ ಮೇಲೆ ಕರ್ತವ್ಯಕ್ಕೆ ಅಡ್ಡಿ ಕೇಸು, ಸುಮೋಟ ಕೇಸು, ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ತಕ್ಷಣ ಈತನ ಮೇಲೆ ಕ್ರಮ ಕೈಗೊಳ್ಳಬೇಕು. ಖಾಲಿ ಒಬ್ಬ ಹೆಲ್ತ್ ಆಫೀಸರ್ ಕಿರಣ್ ಅಂತ ಇದ್ದ. ಕಿರಣ್ ಹತ್ರ ನಾವು ಕೇಳುವಾಗ ಯಾಕೆ ಹೀಗೆ ಆಯಿತು ಅಂತ ಹೇಳುವಾಗ ಕಿರಣ್ ಹೇಳ್ತಾ ಇದ್ದಾನೆ, ಮೇಡಮ್ ನನಗೆ ಇಮ್ತಿಯಾಜ್ ಬಂದು ಹೇಳಿದ, ಇವತ್ತು ಎಲ್ಲ ತಂದಿದ್ದಾರೆ, ಅದನ್ನು ಹಿಂದೆ ಕೊಂಡೋಗ್ಲಿಕ್ಕೆ ಕಷ್ಟ ಆಗ್ತಾ ಉಂಟು, ಒಂದು ದಿವಸ ಕೂತ್ಕೊಳ್ಳಿಸುವ ಅಂತ ಇಮ್ತಿಯಾಜ್ ಹೇಳಿದ್ದಕ್ಕೆ ನಾನು ಕೊಟ್ಟೆ ಅಂತ ಕಿರಣ್ ಹೇಳುವುದಾದ್ರೆ, ಕಿರಣಿಗೆ ಅಲ್ಲಿ ಹಿರಿಯ ಅಧಿಕಾರಿ ಇದ್ರು, ಝೋನಲ್ ಆಫೀಸರ್ ಅನಿಲ್ ರವರ ಪರ್ಮಿಷನ್ ತಗೊಳ್ಬೇಕಿತ್ತು. ನಾನು ಈ ರೀತಿ ಇಮ್ತಿಯಾಜ್ ಬಂದು ಹೇಳ್ತಾ ಇದ್ದಾನೆ, ನಾನು ಏನು ಮಾಡಬೇಕಂತ ಕೇಳುವ ಬದಲು ಕಿರಣ್ ಇಮ್ತಿಯಾಜ್ನ ಮಾತು ಕೇಳುವುದಾದ್ರೆ ಇವತ್ತು ನಾನು ಪ್ರಶ್ನೆ ಕೇಳಬೇಕು, ನಗರ ಪಾಲಿಕೆಯ ಅಧಿಕಾರಿಗಳು ಈ ಇಮ್ತಿಯಾಜಿನೊಟ್ಟಿಗೆ ಶಾಮೀಲಾಗಿದ್ದಾರಾ ಅಥವಾ ಏನಾದರೂ ಇವರಿಗೂ ಹೋಗ್ತಾ ಉಂಟಾ ಇಲ್ಲಿಂದ? ಯಾಕೆಂದರೆ ಇಮ್ತಿಯಾಜಿಗೆ ಇಡೀ ಸ್ಟೇಟ್ ಬ್ಯಾಂಕನ್ನು ದತ್ತು ಕೊಟ್ಟಿದ್ದೀರಾ ಎನ್ನುವ ನನಗೆ ಪ್ರಶ್ನೆ. ಅಲ್ಲಿ ಪಾಪ ಪೊಲೀಸ್ನವರು ಕೈ ಕಟ್ಟಿದಾಗೆ ನಿಂತಿದ್ದಾರೆ. ಪೊಲೀಸ್ ಅಧಿಕಾರಿ ನಮಗೆ ಕರೆ ಮಾಡುವಾಗ ಹೇಳ್ತಿದ್ದಾರೆ, ಮೇಡಮ್ ನಗರ ಪಾಲಿಕೆ ಅಧಿಕಾರಿಗಳು ಒಂದು ನಮಗೆ ಕಂಪ್ಲೇಂಟ್ ಕೊಡಿ, ಅವನ ಮೇಲೆ ಈಗಲೇ ನಾವು ಕೇಸ್ ಹಾಕ್ತೇವೆ ಅಂತ ಹೇಳುವಾಗ ಈ ಕಿರಣಿಗೆ ಯಾಕೆ ಇವನು ಹೇಳಿದಾಗೆ ಕೇಳಬೇಕಿತ್ತು? ಈ ಕಿರಣ್ ಈ ಹೆಲ್ತ್ ಆಫೀಸರಿಗೂ ಅವನಿಗೆ ಏನು ನಂಟು? ಆ ನಂತರ ತುಂಬ ಹೊತ್ತಾದ ನಂತರ ಇವರು ಪುನಃ ಬಂದು
ಝೋನಲ್ ಆಫೀಸರ್ ಬಂದು ಎಲ್ಲವನ್ನು ಪುನಃ ಅವರ ದಂಡು ಪರಿಶೀಲನೆ ಮಾಡಿ ಅವರ ಹತ್ರ ಈ ಒಂದು ದಿವಸ ನಿಮಗೆ ಎಚ್ಚರಿಕೆ ಕೊಡ್ತೇವೆ, ಬರುವ ವಾರ ಕೂತ್ಕೊಳ್ಬಾರ್ದು ಅಂತ ಹೇಳಿದರು. ಈ ಇಮ್ತಿಯಾಜ್ಗೆ ಮತ್ತು ನಗರ ಪಾಲಿಕೆಗೆ ಏನು ನಂಟು? ನಾನು ಹೇಳುದು, ನಿನ್ನೆಯಿಂದ ನೀವು ಮೈಕ್ ಅನೌನ್ಸ್ಮೆಂಟ್ ಮಾಡಿಕೊಂಡು ಇಷ್ಟು ಅಧಿಕಾರಿಗಳನ್ನು ಕಳಿಸಿ, ಗಾಡಿಯಲ್ಲಿ ಕಳಿಸಿ, ಆನಂತರ ನಿಮ್ಮ ಅಧಿಕಾರಿಗಳನ್ನು ಪುನಃ ಸರ್ಕಾರಿ ಗಾಡಿಗಳನ್ನು ಕೊಂಡೋಗಿ ಕಳಿಸಿ, ಇಲ್ಲಿ ಎಲ್ಲ ಪೊಲೀಸ್ನವರು ಎಲ್ಲ ಕೆಲಸವನ್ನು ಬಿಟ್ಟು ನಿಮ್ಮ ರಕ್ಷಣೆಗೆ ಬರಲಿಕ್ಕೆ ಕೂತ್ಕೊಳ್ಳೋದಾದರೆ ಇದು ಯಾರ ಹಣದ ಖರ್ಚು? ಕೇವಲ ಇಮ್ತಿಯಾಜಿಗೋಸ್ಕರ ನೀವೆಲ್ಲ ಫೆಸಿಲಿಟಿಯನ್ನು ಎಲ್ಲವನ್ನು ನೀವು ತೆರವು ಮಾಡ್ತೇವೆ ಅಂತ ಬಂದವರು, ಇದು ಯಾರ ಹಣ? ಇಮ್ತಿಯಾಜ್ ನಿಮ್ಗೆ ಏನಾದರೂ ಕೊಟ್ಟ ಹಣದಲ್ಲಿ ನೀವು ಖರ್ಚು ಮಾಡ್ತಾ ಇದ್ದೀರಾ? ನಮ್ಮ ಜನರ ಟ್ಯಾಕ್ಸ್ ಇಂದ ಖರ್ಚು ಮಾಡ್ತಿದ್ದೀರಿ. ನಿಮಗೆ ಒಂದೇ ಒಂದು ಝೋನ್ ಮಾಡಲಿಕ್ಕೆ ಯೋಗ್ಯತೆ ಇಲ್ಲದ ಅಧಿಕಾರಿಗಳು ಈವರೆಗೆ 5 ವರ್ಷದಿಂದ ಒಂದೇ ಒಂದು ಝೋನ್ ಮಾಡುವ ಅಧಿಕಾರಿಗಳಿಗೆ ಯೋಗ್ಯತೆ ಇಲ್ಲ, ನಿಮಗೆ ಸರ್ವೆ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ, ಅವರಿಗೆ ID ಕೊಡಲಿಕ್ಕೆ ಯೋಗ್ಯತೆ ಇಲ್ಲ. ಯಾರ್ಯಾರಿಗೂ ಮೋದಿಯ ಯೋಜನೆಯಲ್ಲಿ 10 ಸಾವಿರ ನೀವು ಲೋನ್ ಕೊಟ್ಟು ಅವರನ್ನು ಬೀದಿ ಬದಿಯಲ್ಲಿ ಕೂತ್ಕೊಳ್ಳಿಸಿ ಈಗ ಎಬ್ಬಿಸ್ತೇವೆ ಅಂತ ಹೇಳುವಾಗ ತಾಕತ್ತಿದ್ದವರು ಫಸ್ಟ್ ಒಂದು ಝೋನ್ ಮಾಡಬೇಕಿತ್ತು. ನೀವು ಸಂಡೇ ನಿಮಗೆ ಏನಾದರೂ ಮಾಡಬೇಕಿದ್ರೆ ಒಂದು ಗ್ರೌಂಡ್ ಮಾಡಿ ಅವರನ್ನು ಕೂತ್ಕೊಳ್ಳಿಸಬೇಕಿತ್ತು. ನೀವು ಕೈಲಾಗದ ಅಧಿಕಾರಿಗಳು ಮಂಗಳೂರು ನಗರ ಪಾಲಿಕೆಯಲ್ಲಿ ಯಾಕೆ? ಪ್ರತಿಯೊಂದು ಜನರು ಇಲ್ಲಿ ಬಂದು ಹೇಳ್ತಾ ಇದ್ದಾರೆ, ಕಳ್ಳತನ ಆಗ್ತದೆ, ಸುಲಿಗೆ ಆಗ್ತಾ ಉಂಟು, ಇವರ ಮೇಲೆ ಕಂಪ್ಲೇಂಟ್ ಕೊಡಿ, ಇಮ್ತಿಯಾಜ್ ಬಂದು ಯಾಕೆ ಹೀಗೆ ಮಾಡ್ತಾನೆ ಹೇಳುವಾಗ, ಪೊಲೀಸ್ ಇಲಾಖೆ ನಿಮ್ಮ ಹತ್ರ ಬರೆದು ಕೊಡಿ FIR ಮಾಡ್ತೇನೆ ಹೇಳುವಾಗ ನೀವು ಕೈಲಾಗದವರಾಗಿ ಕೂತ್ಕೊಳ್ಳೋದಾದ್ರೆ ನೀವು ಅಧಿಕಾರಿಗಳು ಮಂಗಳೂರು ನಗರ ಪಾಲಿಕೆಯವರು ಯಾಕೆ? ಪ್ರತಿಯೊಬ್ಬರು ಜನ ಹೇಳ್ತಾ ಇದ್ದಾರೆ ಮಂಗಳೂರು ನಗರ ಪಾಲಿಕೆ ಅಧಿಕಾರಿಗಳು ದಪ್ಪ ಚರ್ಮದವರು, ಇವರಿಗೆ ಏನು ಹೇಳಿದ್ರು ಗೊತ್ತಾಗುದಿಲ್ಲ, ನಮ್ಮ ಯಾವ ಕೆಲಸ ಹೋದ್ರು ಇವರು ಮಾಡುದಿಲ್ಲ ಅಂತ ಮಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳ ಮೇಲೆ ಜನರು ಸಾರ್ವಜನಿಕವಾಗಿ ಹೇಳ್ತಾ ಇದ್ದಾರೆ. ಅವರಿಂದ ಏನು ಆಗುದಿಲ್ಲ ಮೇಡಮ್, ಇವತ್ತು ಬಂದು ಎಬ್ಬಿಸ್ತಾರೆ, ನಾಳೆ ಕೂತ್ಕೊಳ್ಳಿಸ್ತಾರೆ. ಯಾಕೆಂದ್ರೆ ಇವರಿಗೆ ಗೊತ್ತುಂಟು ಯಾರಲ್ಲಿ ಕೂತ್ಕೊಳ್ಳಿಸುದು, ಇವರಿಗೂ ಅದರಲ್ಲಿ ಶಾಮೀಲಾಗಿದೆ, ಹಣ ಬರ್ತದೆ, ಹಾಗಾಗಿ ಇವರು ಮಾಡುವುದಿಲ್ಲ ಅಂತ ಹೇಳುದು ಇವತ್ತು ನಿದರ್ಶನವಾಗಿ ನಾನು ನೋಡಿದೆ. ನಿನ್ನೆ ನಗರ ಪಾಲಿಕೆ ಅಧಿಕಾರಿಗಳು ಇಲ್ಲಿ ಮೈಕ್ ಅನೌನ್ಸ್ಮೆಂಟ್ ಮಾಡಿಕೊಂಡು ಹೋಗಿ ಎಲ್ಲವನ್ನು ತೆರವು ಮಾಡಿ ಹೇಳುವಾಗ ಆ ನಗರ ಪಾಲಿಕೆಯ ಕಮಿಷನರ ಮಾತಿಗೆ ಗೌರವ ಇಲ್ವಾ? ಮಾತಿಗೆ ಬೆಲೆ ಇಲ್ವಾ? ನಿಮ್ಮದು ಯಾಕೆ ಡೆಸಿಗ್ನೇಷನ್, ಆಯುಕ್ತಕರು, ನಿಮ್ಮದು ಹೆಲ್ತಿನವರು, ನೀವು ಝೋನಲ್ ಆಫೀಸರ್, ಇದೆಲ್ಲ ನಿಮಗೆ ಯಾಕೆ? ನಿಮಗೆ ಈ ಪೋಸ್ಟ್ಗಳನ್ನು ಹಿಡ್ಕೊಂಡು ನೀವು ಏನೇ ವ್ಯವಸ್ಥೆ ಮಾಡಿದವರು, ನೀವು ಜನರನ್ನು ನೀವು ದೊಂಬಿಸಿ ಎಬ್ಬಿಸುವಾಗೆ ನೀವು ಮಾಡ್ತಿದ್ದೀರಲ್ಲ. ನಾವು ಕಾನೂನಾತ್ಮಕವಾಗಿ ಹೋಗ್ತಿದ್ದೇವೆ, ಎಲ್ಲಿ ಕೊಡಬೇಕದನ್ನು ಕೊಟ್ಟಿದ್ದೇನೆ. ನಾನು ಜಿಲ್ಲಾಧಿಕಾರಿಯವ್ರ ಹತ್ರ ಮನವಿ ಮಾಡಿದ್ದೇನೆ, ನಿಮ್ಮ ಹತ್ರ ಮನವಿ ಮಾಡಿದ್ದೇನೆ, ಪೊಲೀಸ್ ಅಧಿಕಾರಿಯವ್ರ ಹತ್ರ ಮನವಿ ಮಾಡಿದ ಮೇಲೆ ಯಾವನ ಒಬ್ಬನು ಅಕ್ರಮ ವ್ಯವಹಾರ ಮಾಡಲಿಕ್ಕೆ, ಅದು ಸಹ ಫುಟ್ಪಾತಲ್ಲಿ ಇವತ್ತು ಕಾರ್ಯಕ್ರಮ ಇರುವಾಗ ನೀವು ಅವನ ಮಾತು ಕೇಳಿ ಕೊಡುದು ಹೇಳುವಾಗ ನಿಮ್ಮನ್ನು ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಎಚ್ಚರಿಕೆ ಇರಲಿ. ನಾನು ಯಾರಿಗೂ ಅಲ್ಲ, ನಗರ ಪಾಲಿಕೆ ಕಮಿಷನರಿಗೆ ಮತ್ತು ಝೋನಲ್ ಆಫೀಸರಿಗೆ, ಇಲ್ಲಿ ಯಾವನು ಕಿರಣ್ ಆಫೀಸರ್ ಇದ್ದಾನೆ ಹೆಲ್ತಿನವ, ಇವರ ಮೇಲೆ ನಾನು ಕಾನೂನಾತ್ಮಕವಾಗಿ ಹೋಗಬೇಕಾದಿತ್ತು. ನಿಮ್ಮ ಡೊಂಬರಾಟಗಳಿಂದ ಜನರು ಈಗ ನಿಮ್ಮನ್ನು ನಂಬಿಕೆಯ ಪರಿಸ್ಥಿತಿಯಲ್ಲಿ ಇಲ್ಲ. ನಿಮ್ಮ ಮಹಾನಗರ ಪಾಲಿಕೆಯಲ್ಲಿ ನೀವೊಂದು ಸರಿಯಾಗಿ ಅಧಿಕಾರಿಗಳು ಕೆಲಸ ಮಾಡ್ತಿದ್ರೆ 5 ವರ್ಷದವರೆಗೆ ಇವರಿಗೆ ಝೋನ್ ಇಲ್ಲದೆ, ಇವರಿಗೊಂದು ವ್ಯಾಪಾರಕ್ಕೆ ಸ್ಥಳ ಇಲ್ಲದೆ ಪರದಾಡುವಾಗ ನಿಮ್ಮ ಕಣ್ಣು ಹೊಡೆದಿತ್ತ? ಇವತ್ತು ಪೊಲೀಸ್ ಅಧಿಕಾರಿ, ಕಮಿಷನರು ಎಲ್ಲದಕ್ಕೆ ಬೆಂಬಲ ಕೊಟ್ಟು ಇಲ್ಲಿ ತಂಡ ಕಳಿಸಿಕೊಟ್ಟಿದ್ದಾರಲ್ಲ ನಿಮ್ಮ ರಕ್ಷಣೆಗೆ. ಝೋನ್ ಮಾಡಿ ತೋರಿಸಿ, ಸಂತೆ ವ್ಯಾಪಾರಕ್ಕೆ ಸಂತೆಗೆ ಅವರಿಗೆ ವ್ಯವಸ್ಥೆ ಮಾಡಿ ತೋರಿಸಿ. ಅದು ಮಾಡದ ಅಧಿಕಾರಿಗಳು ನೀವು ಯಾವುದಕ್ಕೆ ಅಂತ ನಾನು ಕೇಳುದು. ಅವರ ಹತ್ರ ಲೂಟ್ಲಿಕ್ಕೆ ಬಿಡ್ತೀರಲ್ಲ ನೀವು, 20 ರೂಪಾಯಿ ಕಲೆಕ್ಷನ್ ಮಾಡ್ಲಿಕ್ಕೆ ಬಿಡುವವರು, ನಿಮಗೂ ಅದರಲ್ಲಿ ಕಮಿಷನ್ ಉಂಟಾ ಅಂತ ನನಗೆ ಪ್ರಶ್ನೆ. ನಿಮ್ಮಿಂದ ಇದುವರೆಗೆ ಏನು ಮಾಡಲಿಕ್ಕೆ ಕೈಲಾಗದವರು ನೀವು, ಯಾರ ಪಬ್ಲಿಕ್ನವರನ್ನು ನೀವು ಮುಂದೆ ಹಾಕ್ಕೊಂಡು, ಸೋಷಲ್ ವರ್ಕರ್ನವರು ಮುಂದೆ ಹಾಕ್ಕೊಂಡು ನೀವು ಅಲ್ಲಿ ಕೊಳ್ಳೆ ಹೊಡೆಯುವುದು ಬೇಡ. ನಾನಿವತ್ತು ಹೇಳ್ತಾ ಇದ್ದೇನೆ ನಗರ ಪಾಲಿಕೆ ಅಧಿಕಾರಿಗಳಿಗೆ, ಕಮಿಷನರ್ ಅವರಿಗೆ ಹೇಳ್ತಾ ಇದ್ದೇನೆ, ನಾನು ಹೆಲ್ತಿನ ಝೋನಲ್ ಆಫೀಸರಿಗೆ ಹೇಳ್ತಾ ಇದ್ದೇನೆ, ನೀವು ಝೋನ್ ಮಾಡ್ತೀರಾ ಬಿಡ್ತೀರಾ ನನಗೆ ಗೊತ್ತಿಲ್ಲ. ನೀವು ಆದಿತ್ಯವಾರಕ್ಕೆ ಎಲ್ಲಿ ಅವರಿಗೆ ವ್ಯವಸ್ಥೆ ಮಾಡ್ತೀರಾ ನನಗೆ ಬಿಟ್ಟಿಲ್ಲ, ಅದು ನಿಮ್ಮ ಡ್ಯೂಟಿ. ಆದರೆ ನಾನಿವತ್ತೊಂದು ಪಬ್ಲಿಕ್ ಒಂದು ಮಹಿಳೆಯಾಗಿ ಹೇಳ್ತಾ ಇದ್ದೇನೆ, ಸ್ಟೇಟ್ ಬ್ಯಾಂಕಿನ ಫುಟ್ಪಾತಲ್ಲಿ ಆಗಲಿ, ಟೌನ್ ಹಾಲ್ನ ಮುಂದೆ ಆಗಿ, ಲೇಡಿ ಕೋಶನ್ನಲ್ಲಿ ಬರುವ ಹೆಣ್ಮಕ್ಕಳಿಗೆ ಆಗಲಿ, ಗರ್ಭಿಣಿಯವರಿಗೆ ಆಗಲಿ, ಬಸ್ಸಿನಲ್ಲಿ ಹೋಗುವವರಿಗೆ ಇಲ್ಲಿ ಏನಾದರೂ ಆಗಿ ತೊಂದರೆ ಆದರೆ ನೀವೇ ಜವಾಬ್ದಾರಿ. ನನಗೆ ಇಲ್ಲಿ ಬರುವ ಸಂಡೇ ಈ ಮಾರ್ಗ ಕ್ಲಿಯರ್ ಆಗಿ ಕೊಡದಿದ್ರೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೇನೆ. ನಗರ ಪಾಲಿಕೆ ಅಧಿಕಾರಿಗಳಿಗೆ ಇವತ್ತು ನಾನು ಹೇಳ್ತಾ ಇದ್ದೇನೆ, ಕಂದಾಯ ಅಧಿಕಾರಿಗಳಿಗೆ, ಹೆಲ್ತ್ ಅಧಿಕಾರಿಗಳಿಗೆ, ಕಮಿಷನರ್ ಅವರಿಗೆ ನೋಡಿ, ನಿನ್ನೆ ನಾನೊಂದು ಕಮಿಷನರಿಗೆ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೇನೆ. ಇವನ ಇಂಪೀರಿಯಲ್ ಹೋಟೆಲಿನ ಮುಂದೆ, ಪಾರ್ಕಿಂಗಿನ ಮುಂದೆ ಫುಟ್ಪಾತ್ ಉಂಟು. ಆ ಫುಟ್ಪಾತಲ್ಲಿ ಅವನೊಂದು ದೊಡ್ಡ ಅಂಗಡಿಯನ್ನು ಮಾಡಿದ್ದಾನೆ. ಅದಕ್ಕೆ ಯಾವುದೂ ಲೈಸೆನ್ಸ್ ಇಲ್ಲ ಈವರೆಗೆ.
ಯಾರಾದರೂ ಎಬ್ಬಿಸಲಿಕ್ಕೆ ಬರುವಾಗ ದೊಂಬಿ ಎಬ್ಬಿಸಿ ಗಲಾಟೆ ಮಾಡ್ತಿದ್ದ. ನಾನಿವತ್ತು ಹೇಳ್ತಿದ್ದೇನೆ, ನಾನು ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಾಗಿದೆ. ಈ ಮಿನಿ ಅಂಗಡಿ ತೆರವು ಆಗದಿದ್ರೆ ಅವನ ಅಂಗಡಿ ಸಹ ಇಲ್ಲೀಗಲ್ ಮಾಡುವುದಕ್ಕೆ ನೀವು ಅವನಿಗೆ ಬೆಂಬಲ ಕೊಡುವುದಾದ್ರೆ ಇದರ ಹಿಂದೆ ನೀವೆಲ್ಲ ಇದ್ದೀರಿ ಅಂತ ನಮಗೆ ಇವತ್ತು ನೋಡಿದ್ರಲ್ಲಿ ಖಂಡಿತ ಗೊತ್ತಾಯಿತು. ಇನ್ನು ನಾನು ಹೇಳೋದು, ನೀವು ಈ ರೀತಿ ಮಾಡಿದರೆ ಎಲ್ಲ ಅಂಗಡಿಗಳು ಇನ್ನು ಆದಿತ್ಯವಾರ ನಿಮ್ಮ ಫುಟ್ಪಾತಲ್ಲಿ ಮಾಡ್ಬೋದು ಅಂತ ನಾನು ಎಣಿಸ್ತೇನೆ. ಸಾರ್ವಜನಿಕರಲ್ಲಿ ನಾನು ಹೇಳಬೇಕಾಗ್ತದೆ, ಕೆಲವರು ಬಂದು ನಮ್ಮ ಹತ್ರ ಬೇಡ್ತಾ ಇದ್ದಾರೆ, ನೀವು ನಮ್ಮನ್ನು ಎಬ್ಬಿಸ್ತಿದ್ದೀರಾ. ಇಲ್ಲ, ನಾವು ಯಾರನ್ನು ಎಬ್ಬಿಸುವುದಿಲ್ಲ, ಯಾರಿಗೂ ಬೇಕಾದರೂ ವ್ಯಾಪಾರ ಮಾಡ್ಬೋದು. ಮಂಗಳೂರು ನಗರದ ಫುಟ್ಪಾತ್ ಎಲ್ಲಿ ನಗರ ಪಾಲಿಕೆ ಫುಟ್ಪಾತ್ ಆದಿತ್ಯವಾರ ಓಪನ್ ಆಗಿ ಉಂಟು, ಯಾರಿಗೂ ಮುಕ್ತ ವ್ಯಾಪಾರ ಮಾಡ್ಬೋದು. ಯಾಕೆಂದರೆ ಇವತ್ತು ಇಮ್ತಿಯಾಜಿಗೆ ಫುಟ್ಪಾತಲ್ಲಿ ನೀವು ಇಲ್ಲೀಗಲ್ ಬಿಸ್ನೆಸ್ ಮಾಡಲಿಕ್ಕೆ ಕೊಟ್ಟಿದ್ದೀರಿ, ಒಂದು ಕಟ್ಟಡವೇ ಮಾಡಲಿಕ್ಕೆ ಕೊಟ್ಟಿದ್ದೀರಿ, ಒಂದು ಶಾಪ್ ಮಾಡಲಿಕ್ಕೆ ಕೊಟ್ಟಿದ್ದೀರಿ. ಅದನ್ನು ಇದುವರೆಗೆ ಮಾಡಲಿಕ್ಕೆ ತೆರವು ಮಾಡಲಿಕ್ಕೆ ಆಗಲಿಲ್ಲ. ತೆರವು ಮಾಡಲಿಕ್ಕೆ ಬರುವಾಗ ದೊಂಬಿ ಎಬ್ಬಿಸಿ ನಿಮ್ಮನ್ನು ಓಡಿಸಿದಾನೆ ಅಧಿಕಾರಿಗಳನ್ನು. ಏನು ನಿಮಗೆ ಕೈಲಾಗದವರ? ತಾಕತ್ತಿದ್ರೆ ಅಂಗಡಿಯನ್ನು ತೆರವು ಮಾಡಿ ತೋರಿಸಿ, ಇಲ್ಲದ್ರೆ ನಾನು ತೆರವು ಮಾಡ್ತೇನೆ, ನನ್ನ ಕಂಪ್ಲೇಂಟ್ ಉಂಟು. ಈ ವಾರ ಅವನ ಅಂಗಡಿ ತೆರವು ಆಗದಿದ್ರೆ ಅಧಿಕಾರಿಗಳಿಗೆ ಎಚ್ಚರಿಕೆ ಅಂತ ನಾನು ಹೇಳ್ತಾ ಇದ್ದೇನೆ. 20 ರೂಪಾಯಿ ಭಿಕ್ಷೆ ಬೇಡುವ ಒಬ್ಬ ನಾಯಕ ಹೇಳ್ತಾ ಇದ್ದಾನೆ, ನಾನು ಬೀದಿ ಬದಿ ವ್ಯಾಪಾರಸ್ಥರನ್ನು ಪುನಃ ಬೀದಿಯಲ್ಲೇ ಕೂತ್ಕೊಳ್ಳಿಸಿದೆ ಅಂತ ದೊಡ್ಡ ಪೋಸ್ ಕೊಡ್ತಾ ಇದ್ದಾನೆ. 20 ರೂಪಾಯಿ ಭಿಕ್ಷೆ ಬೇಡುವ ನೀನು 40 ವರ್ಷಗಳಿಂದ ಅವರು ಪಾಪ ಬೀದಿಯಲ್ಲಿ ವ್ಯಾಪಾರ ಮಾಡುವಾಗ ಒಂದೇ ಒಂದು ನಿನಗೆ ಝೋನ್ ಮಾಡಲಿಕ್ಕೆ ಯೋಗ್ಯತೆ ಇರಲಿಲ್ಲ. ಅದಲ್ಲದೆ ಆದಿತ್ಯವಾರ ಸಂತೆ ಮಾಡುವವರನ್ನು ಬಂದು ನಾಯಕ ಬಂದು ಕೂತ್ಕೊಳ್ಳಿಸಿದಂತೆ ದೊಡ್ಡ ಎಲ್ಲ ಪೋಸ್ ಕೊಡ್ತಾ ಇದೆಯಲ್ಲ ನೀನು, ಕೂತ್ಕೊಳ್ಳಿಸಿದೆ ಅಂತ. ನಿನಗೆ ಅವರಿಗೆ ಒಂದೇ ಒಂದು ಸಂತೆ ಮಾಡಲಿಕ್ಕೆ ಯೋಗ್ಯತೆ ಇಲ್ಲದವ ನೀವು ಇವತ್ತು ನೀನು ನಾಯಕ ಅಂತಲ್ಲ ಮೆರಿತಿದ್ಯಲ್ಲ, ನಾಚಿಕೆ ಆಗಬೇಕು ನಿನ್ನ ಜನ್ಮಕ್ಕೆ. ನಾನು ನಗರ ಪಾಲಿಕೆ ಅಧಿಕಾರಿಗಳ ಹತ್ರ ಹೇಳ್ತೇನೆ, ಆ ಸಲ 2024ರಲ್ಲಿ ನೀವು ಎಲ್ಲ ಮಂಗಳೂರಿನ ಬೀದಿ ವ್ಯಾಪಾರಸ್ಥರನ್ನು ತೆರವು ಮಾಡಲಿಕ್ಕೆ ಬರುವಾಗ ಕೆಲವು ಮಹಿಳೆಯರು ನಿಮ್ಮ ಕಾಲಿಡಿದು ಕೂಗಿದ್ರು. ಆದರೂ ನೀವು ಎಲ್ಲ ಅಂಗಡಿಗಳನ್ನು ಎತ್ತುಕೊಂಡು ಹೋಗಿ ಅವರನ್ನು ತೆರವು ಮಾಡಿ ಎಲ್ಲ ಅಂಗಡಿಗಳನ್ನು ಧ್ವಂಸ ಮಾಡಿದ್ರು. ಆದರೆ ಇವತ್ತು ಸಹ ಕೆಲವು ಮಹಿಳೆಯರು ನಿಮ್ಮ ಹತ್ರ ಬಂದು ಕೇಳಿದ್ರು ಝೋನಲ್ ಆಫೀಸರ್ ಹತ್ರ, ಸರ್ ನನಗೆ ಇವತ್ತು ಸ್ವಲ್ಪ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಕೊಡಿ, ತಂದದ್ದಾಗಿದೆ ಅಂತ ಹೇಳುವಾಗ ಝೋನಲ್ ಆಫೀಸರ್ ಕೇಳಲಿಲ್ಲ, ತೆರವು ಮಾಡಬೇಕಂತ ಎದ್ದು ಓದಿರಿ, ಆಯ್ತಪ್ಪ ನೀವು ಕರ್ತವ್ಯ ಮಾಡಿದ್ದೀರಿ ನೀವು, ಯಾಕೆಂದರೆ ನಿನ್ನೆಯಿಂದ ನೀವು ನಿಮ್ಮ ಕರ್ತವ್ಯ ಮಾಡಲಿಕ್ಕೆ ಹೊರಟಿದ್ದೀರಿ ನಗರ ಪಾಲಿಕೆಯಿಂದ ಕಮಿಷನರ್ ಆದೇಶ ಆದ ನಂತರ. ಆದರೆ ಇವತ್ತು ಯಾವನೋ ಒಬ್ಬ 20 ರೂಪಾಯಿ ಕಲೆಕ್ಟ್ ಮಾಡುವ ಬಂದು ನಿಮ್ಮ ಕಾಲಿಡ್ದು, ಸರ್ ಇವತ್ತು ಸ್ವಲ್ಪ ಕೂತ್ಕೊಳ್ಳಿಸಿ ಸರ್, ಅವರದ್ದು ಅಲ್ಲಿ ತಂದದ್ದು ಸಾಮಗ್ರಿ ಎಲ್ಲ ಹಾಳಾಗ್ತದೆ ಅಂತ ಹೇಳುವಾಗ ಅವನ ಭಿಕ್ಷುಕನ ಮಾತು ಕೇಳಿ ಇವತ್ತು ನೀವು ಕೂತ್ಕೊಳ್ಳಿಸುವ ಅವಶ್ಯಕತೆ ಇರಲಿಲ್ಲ. ಹಾಗಿದ್ರೆ ಬೆಳಿಗ್ಗೆ ಬರುವಾಗಲೇ ಆ ಮಹಿಳೆಯರು ನಿಮ್ಮ ಹತ್ರ ಹೇಳುವಾಗ ನಿಮಗೆ ಅಲ್ಲಿ ಕೂತ್ಕೊಳ್ಳಿಸ್ಬೋದಿತ್ತು. 20 ರೂಪಾಯಿಯ ಹೈಟೆಕ್ ಭಿಕ್ಷಕನಿಗೆ ನಾನು ಇವತ್ತು ಹೇಳ್ತಾ ಇದ್ದೇನೆ, ಇಲ್ಲಿ ತಂದು ನೀನು ಬೀದಿಯಲ್ಲಿ ಅವರನ್ನು ಕೂತ್ಕೊಳ್ಳಿಸ್ತಿದ್ದಿ. 40 ವರ್ಷದಿಂದ ಅವರನ್ನು ಬೀದಿಯಲ್ಲೇ ಕೂತ್ಕೊಳ್ಳಿಸಿದ್ದಿ ವಿನಃ ಇದುವರೆಗೆ ನೀವು ಬೀದಿಯಿಂದ ಎಪ್ಪಿಸಿ ಅವರನ್ನು ಬೇರೆ ಕಡೆ ಒಂದು ವ್ಯಾಪಾರ ಮಾಡುವಾಗೆ ಮಾಡಲಿಲ್ಲ, ಒಂದು ಝೋನ್ ಆಗಲಿಲ್ಲ. ನಿಮ್ಮ ಆದಿತ್ಯ ಅವರೊಂದು ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡದವರು ನೀವು. ನೀನು ಹೇಳ್ತೀರಾ ಅಲ್ಲ, ಬಡವರ ಹೊಟ್ಟೆಗೆ ಹೊಡಿತಾಳೆ ಪ್ರಸನ್ನ ರವಿ ಅಂತ. ಬಡವರ ಹೊಟ್ಟೆಗೆ ಹೊಡೆಯುವುದಲ್ಲ, ಬಡವರ ವ್ಯಾಪಾರದಿಂದ ಆದಿತ್ಯ ಅವರ ಬಂದು ಭಿಕ್ಷೆ ತಗೊಳ್ಳುವವರು ನೀವು. ನಿಮಗೆ ಕೇವಲ ಬೀದಿ ಬದಿ ವ್ಯಾಪಾರಸ್ಥರು ಕೇವಲ ದಿವಸಕ್ಕೆ ಒಮ್ಮೆ ಸಂಡೇ ಮಾತ್ರ ಬರುವವರು ನಿಮಗೆ ಬಡವರಾಗಿ ಕಾಣ್ತದೆ. ಆದರೆ ಬೀದಿ ಬದಿಯಲ್ಲಿ ಕೂತ್ಕೊಳ್ಳುವ ಎಷ್ಟೋ ಜನರು ದಿನಾಲು ಕೂತು ವ್ಯಾಪಾರ ಮಾಡುವವರನ್ನು 2024ರಲ್ಲಿ ತೆರವುಗೊಳಿಸುವಾಗ ನಿಮ್ಮ ಕಣ್ಣು ಹೊಡೆದಿತ್ತಾ? ಅವರಿಗೆ ಏನಾದರೂ ವ್ಯವಸ್ಥೆ ಮಾಡಿದ್ದೀರಾ? ಅವರಿಗೆ ಐಡಿ ಮಾಡಿ ಕೊಟ್ಟಿದ್ದೀರಾ? ಏನು ಮಾಡದೆ ಇವತ್ತು ನೀವು ಹೇಳ್ತೀರಲ್ಲ, ಬಡವರು ಎಲ್ಲರೂ ಬಡವರೇ. ಲೇಡಿ ಕ್ವಶನ್ ಆಸ್ಪತ್ರೆಗೆ ಬರುವವರು ನಿನ್ನಂಥ ಶ್ರೀಮಂತರಲ್ಲ, ಎಲ್ಲ ಬಡವರೇ ಬರುವುದು. ಅಲ್ಲಿ ಬಸ್ಸಿಗೆ ಬರುವವರೆಲ್ಲ ಬಡವರೇ, ನಿನ್ನಂಥ ಶ್ರೀಮಂತರು ಬರುವುದಲ್ಲ, ಎಲ್ಲರೂ ಬಡವರೇ ಬಸ್ಸಿಗೆ ಬರುವುದು, ಅಲ್ಲಿ ಬಡವರೇ ಬರುವುದು. ಬಡವರು ಹೇಳಿಕೊಂಡು ಬಡವರನ್ನು ಲೂಟಿ ಹೊಡೆದು ನೀನು 4 ಹೋಟೆಲ್ ಮಾಡಿದ್ವಿ ವಿನಃ ಮತ್ತೆ ನಿನ್ನ ಸಾಧನೆ ಇಲ್ಲ. ಇಷ್ಟರ ತನಕ ಮಂಗಳೂರು ಇಷ್ಟು ಅಭಿವೃದ್ಧಿ ಆಗ್ತಾ ಉಂಟು, ನಿನ್ನಿಂದಾಗಿ ಇಡೀ ಸ್ಟೇಟ್ ಬ್ಯಾಂಕ್ ಈಗ ಕೊಳಕು ನಾರ್ತಾ ಉಂಟು. ಯಾಕೆಂದರೆ ನೀವೆಲ್ಲ ಇಂಥ ಕೊಳಕು ವ್ಯಕ್ತಿಗಳೇ, ಯಾರನ್ನು ನೀವು ಮುಂದೆ ಹೋಗ್ಲಿಕ್ಕೆ ಒಳ್ಳೇದಾಗಲಿಕ್ಕೆ ಬಿಡುವುದಿಲ್ಲ. ನೀವು ಮಾತ್ರ ಎಲ್ಲ ಹೋಟೆಲ್ ಮಾಡಿಕೊಂಡು ದರ್ಬಾರ್ ಮಾಡಿಕೊಂಡು ವ್ಯಾಪಾರ ಮಾಡ್ತೀರಿ. ನೀನೇನು ಹೇಳ್ತೀನಿ, ಎಲ್ಲ ಹೋಟೆಲ್ನವರು ಬಂದ್ ಮಾಡಬೇಕಂತೆ, ನಾವು ಬಂದ್ ಮಾಡಿಸಿ, ನಾವು ಯಾವ ಹೋಟೆಲ್ನವರನ್ನು ಬಂದ್ ಮಾಡೋದಲ್ಲ. ಪ್ರತಿ ಹೋಟೆಲಿಗೆ ನಿನಗೆ ಒಬ್ಬನಿಗೆ 3 ಗಂಟೆ ತನಕ ಅಲ್ಲಿ ವ್ಯಾಪಾರ ಮಾಡಲಿಕ್ಕೆಲ್ಲ, ಪ್ರತಿಯೊಂದು ವ್ಯಾಪಾರಸ್ಥರಿಗೆ 3 ಗಂಟೆ ಮಾಡಲಿ ಅಥವಾ 24x7 ಮಾಡಲಿ. ನಿನಗೆ ಮಾತ್ರ ಅಲ್ಲ, ನೀನು ಬಿಟ್ಟು ಊಟ ಕೊಡ್ತಾ ಇಲ್ಲ. ನೀನು ಬಡವರಿಗೋಸ್ಕರ ನೀನು ಪ್ರತಿಭಟನೆ ಮಾಡೋದು. ಆದರೆ ಅಧಿಕಾರಿಗಳು ಬರುವಾಗ ನಿನ್ನ ಅಲ್ಲಿ ಇಲ್ಲೀಗಲ್ ಅಂಗಡಿ ಹೋಗ್ತದಂತ ಅವರ ಕಾಲಿಡಿಯುವುದಲ್ಲ. ತಾಕತ್ತಿದ್ರೆ ಹೋಗು ಮಂಗಳೂರು ನಗರ ಪಾಲಿಕೆ ಮುಂದೆ ಪ್ರತಿಭಟನೆ ಮಾಡು, ಅಥವಾ ಇವತ್ತು ಟೌನ್ ಹಾಲ್ನ ಮುಂದೆ ಅಲ್ಲ, ಮಂಗಳೂರು
ಮಹಾನಗರ ಪಾಲಿಕೆ ಆ ಫುಟ್ಪಾತ್ ಅಲ್ಲಿ ಕೊಂಡೋಗಿ ಅವರನ್ನು ಪ್ರತಿಭಟನೆ ಮಾಡುವ ಅದು ತಾಕತ್ತು. ಕೇವಲ ಬೀದಿಯವರನ್ನು ಇಲ್ಲಿ ಕೂತ್ಕೊಳ್ಳಿಸಿ ಕಳ್ಳರಾಗಿ ಮಾಡಿಕೊಂಡು ಪೋಸ್ ಕೊಟ್ಟುಕೊಂಡು ಪೋಸ್ಟರ್ ಹಾಕುದಲ್ಲ, ಇಮ್ತಿಯಾಜ್ ಬಂದವರನ್ನು ಕೂತ್ಕೊಳ್ಳಿಸಿದ ಅಂತ. ನಿನಗೆ ಆಗ್ತದ? ಅಲ್ಲಿ ಬೀದಿ ಬೀದಿಯಲ್ಲೆಲ್ಲ ನಾನು ಹೇಳ್ತಾ ಇದ್ದೇನಲ್ಲ, ನಿನ್ನ ಹೋಟೆಲಲ್ಲಿ ಅಕ್ರಮವಾಗಿ ಮಾಡಿದೆಯಲ್ಲ, ಅಲ್ಲಿ ತುಂಬ ಜಾಗ ಉಂಟಲ್ಲ, ಅಲ್ಲೇ ಉಂಟಲ್ಲ ಸ್ಟೇಟ್ ಬ್ಯಾಂಕಲ್ಲಿ, ದೂರ ಅಲ್ಲಲ್ಲ, ಅಲ್ಲಿ ಕೂತ್ಕೊಳ್ಳಿಸು. ಕೇವಲ ಫೇಸ್ಬುಕ್ಕಲ್ಲಿ ಫೋಟೋ ಹಾಕ್ಕೊಂಡು ತೇಜೋದೆ ಮಾಡ್ಕೊಂಡು ಹೋಗೋದಲ್ಲ. ನೀನು ನಿನ್ನ ತಾಕತ್ತನ್ನು ತೋರಿಸು. ನೀನು ಬೀದಿ ಬೀದಿ ವ್ಯಾಪಾರಸ್ಥರ ಆ ಕಮಿಟಿಯಲ್ಲಿದ್ದದ್ದು, ಅಧ್ಯಕ್ಷ ಆಗಿದ್ದದು, ಅಲ್ಲಿ ವೆಂಡಿಂಗ್ ಝೋನಲ್ಲಿ ಮೆಂಬರ್ ಆಗಿದ್ದದು ನೀನು, ನಾನಲ್ಲ. ಇವತ್ತು ನಾನು ಮುಂದೆ ಹೋಗಿದ್ದೇನೆ ಝೋನ್ ಮಾಡಲಿಕ್ಕೆ, ಝೋನ್ ಮಾಡಿಕೆ. ಕೈಲಾಗದವ ಮೈ ಪರಚಿಕೊಳ್ಬೇಡ, ಎಚ್ಚರಿಕೆಯಿಂದ ಇರು. ಒಂದ ತಾಕತ್ತಿದ್ರೆ ಆ ಬೀದಿ ವ್ಯಾಪಾರಸ್ಥರಿಗೆ ವ್ಯವಸ್ಥೆ ಮಾಡು, ಇಲ್ಲಾಂದ್ರೆ ಬಾಯಿ ಮುಚ್ಕೊಂಡಿರು.